ಬಂದಾರಿ ಮೇಡಮ್ ಹೊರಗೆ ಕರ್ಸಿ ಕೇಳು. ಹಾಂ ರೀ ಮೇಡಮ್ ಕರೆಸ್ರಿ ಹೊರಗೆ. ಪಟ್ನ ಬಾರ ಮೇಡಮ್ ಬರ ಪಟ್ನ ಬಾ. ಪಟ್ನ ಬಾರ. ಕಿವಾಗ ನೀವು ಯಾವ ತೆಗೆದೋಗಿದ್ದೇನೆ ಎಲ್ಲಿದ್ದೇವ್ರು ಸರ್? ಎಲ್ಲಿದ್ದೇವ್ರು ತೆಗೆದೋಗಿವನೇ? ಪಟ್ನ ಬಾ ಮರ ಮೇಡಮ್ ಬರ ಬಾ. ನಡಿಯೋ ನಡಿ. ಮೇಡಮ್ ಆ ಗೌಶಾಲೆ ಇದ್ದಲ್ರಿ ಅವ್ರ ಮಗ ನೋಡ್ರಿ ಹುಚ್ಚರಂಗ್ ಮಾಡಕಂದ್ರಿ ವಿಚಾರಿಸ್ಬಿಡ್ರಿ ಮೇಡಮ್. ಏನಪ್ಪ ನಿನ್ನ ಹೆಸರು? ನನ್ನ ಹೆಸರು ಮರ್ಗೋಡ್ರಿ. ಹಾ ನಿಮ್ಮ ಅವನ್ ಯಾರ ಕುಂದಾರಂತ ಯಾರ ಮೇಲೆ ಡೌಟ್ ಆಯ್ತು ಏನ್ ನೀನ ಕುಂತೀಯೋ? ನಯಕ್ ಬಂದ್ರಿ ನಾಯಕ್ ಬಂದ್ರಿ. ಇಲ್ರಿ ನಾ ಬಂದಿಲ್ಲ. ಆಯ್ತಾಯ್ತು ಕುಂದ್ರಿ. ಹ್ಞೂನ್ರಿ. ಮ್ಯಾಲ್ ಬಂದ್ರು ಮ್ಯಾಲ್ ಬಂದ್ರಲ್ಲಿ ನಾ ಇಲ್ಲೇ ಕುಂದ್ರವ್ರಿ. ಮ್ಯಾಲ್ ಬಂದ್ರು ಇಲ್ರಿ ಇಲ್ಲೇ ಕುಂದ್ರತಂತ ತಗೋಣ. ಮುಂದಕ್ಕೆ ಮೇಲೆ ಅಲ್ಲಿ ಎದ್ ಮ್ಯಾಲ ಕುಂದ್ರು ತಿಳಿತಿರ್ಲಿಂದ. ಹ್ಞೂರಿ. ಇಲ್ಲಿ ಕೊಡ್ರಿ. ಇಲ್ಲಲ್ಲೋ ಅದ್ ಕುಂದರ. ಇಲ್ಲ. ಹಾ ನೋಡ್ಪ, ನಿನಗೆ ಯಾರ್ದಾರ ಮೇಲೆ ಡೌಟ್ ಇತ್ತಂತಂದ್ರ ಹೇಳ. ಇಲ್ಲ ಅಂತಂದ್ರ ಎಲ್ಲಾ ಸೇರಿ ನಿನ್ ಮೇಲೆ ಬರ್ತೈತಿ, ನಿನ್ನ ಒಳಗೆ ಹಾಕ್ತೇವಿ. ನೀ ಏನೇನ್ ನೋಡಿ ಏನೇನಿಲ್ಲ ಎಲ್ಲಾನು ನಮ್ಮಂದ್ ಹೇಳ್ಬೇಕು. ನಾವೆಲ್ಲ ಇನ್ವೆಸ್ಟಿಗೇಷನ್ ಮಾಡ್ತೇವಿ. ನಮ್ಮವ್ವಾರಿ ಭಾಳ ಚಲೋ ಇಲ್ರಿ ಆಕಿ. ಆಕಿ ಏನು ಹಂಗೆ ಇರ್ಲಿಲ್ರಿ. ಆಕಿಗೆ ಯಾರೋ ಹೊಡೆದ್ಬಿಟ್ಟಾರ್ರಿ, ನಮಗೂ ಗೊತ್ತೇ ಇಲ್ರಿ. ನಿಂಗೆ ಏನ್ ಗೊತ್ತೈತಿ ಅದನ್ನೆಲ್ಲ ಹೇಳ. ನಿಮ್ಮವ್ವ ಹೌದೇನಲ್ಲಕ್ಕಿ? ಆಕಿಗೆ ನಮ್ಮವ್ವ ಅಂತ ತಿಳ್ಕೊಂಡಂಗ್ರಿ ನಾನು. ಆದ್ರೆ ನಮ್ಮವ್ವ ಅಲ್ರಿ ಆಕಿ. ನಿಮ್ಮವ್ವ ಅಲ್ಲ ಅಂತಂದ್ರ ಮತ್ ಯಾರಕ್ಕಿ? ಆಕಿರಿ ನಮ್ಮವ್ವ ರೀ ನಾವು ಸಣ್ಣಾಗಿದ್ದಾಗ ಸತ್ತಾಳಂತ್ರಿ. ಮತ್ತ ನಮ್ಮ ಅಪ್ಪ ಅದಾನಲ್ರಿ ಮತ್ತೊಂದು ಆಕಿಗೆ ಮದ್ವಿ ಮಾಡ್ಕೊಂಡ್ ಬಂದಾನಂತ್ರಿ. ನಾನು ಇಷ್ಟ ಇದ್ದಂತ್ರಿ. ಅವಾಗ ನಮ್ಮಪ್ಪ ಮತ್ತೊಂದು ಮದ್ವಿ ಮಾಡ್ಕೊಂಡ್ ಬಂದಾನ್ರಿ. ನಾನು ನಮ್ಮವ್ವ ನೋಡ್ಯಾಳ್ರಿ. ಈಕಿನ ನಮ್ಮವ್ವ ಅಂತ ತಿಳ್ಕೊಂಡಿದ್ರಿ. ನನಗೂ ಗೊತ್ತಿದ್ದಿಲ್ರಿ. ಮನೆ ನಮ್ಮ ಅಪ್ಪ ಹೇಳ್ಯಾನ್ರಿ ನನಗೂ. ಹಿಂಗೈತೆ ನಿನ್ ಗತಿ. ಈಗ ಗೊತ್ತಾಗ್ತೋ ನನಗೆಲ್ಲ. ನನಗ ನಮ್ಮವ್ವ ರೀ ಬಾಜು ಇದ್ರಿ. ನಮ್ಗ ಊಟ ಮಾಡಿಸ್ತಿದ್ರಿ, ಜಾಕ ಮಾಡಿಸ್ತಿದ್ರಿ. ಮತ್ತ ಅಂಗಿ ಎಲ್ಲ ಇದೆಲ್ಲ ಇವನ್ನೆಲ್ಲ ಅಕ್ಕ ತಂದಾಡ್ರಿ. ನಾನು ಬಾಜು ಇದ್ರಿ. ನಮ್ಮವ್ವ ಅಂದಾಗ ನಿಮ್ಮವ್ವ ನಿನಗೆ ಯಾವತ್ತು ಒಂದ್ಸಲನು ಹೊಡೆದೇ ಇಲ್ಲೇನ? ನಮ್ಮವ್ವ ಬೇಕ್ರಿ. ಸಮಾಧಾನ ಅಳಕ್ ಹೋಗ್ಬೇಡ. ಅಲ್ಲಿ ಹೊರಗೆ ಹೋಗಿ ಕೂತಿರ. ಇನ್ನು ಉಳಿದಿದ್ದವನ್ನೆಲ್ಲ ಮಾತಾಡ್ಸಿ ನಿನಗೆ ವಾಪಸ್ ಕರಿತೀನಿ. ಏ ಬಿಸಿ ಎಸ್ ಮೇಡಮ್ ಎಸ್ ಮೇಡಮ್ ಹೊರಗೆ ಕುಂದ್ರಿಸಿರಿ. ಹಾಂ ಎಸ್ ಮೇಡಮ್. ನಾನು ಅಲ್ಲಿ ಹೊರಗಿದ್ರೆ ನಮ್ಮವ್ವ ಕೊಂದವ್ರು ಕಂಡು ಹಿಡಿದ್ರಿ ನೀವು. ಯಾರು ನಮ್ಮವ್ವನ ಕೊಂದವ್ರನ್ನ ಬಿಡಕ ಹೋಗ್ಬಾರ್ರಿ. ಅವ್ರನ್ನ ಹಿಡಿದು ಹಾಕಿದವ್ರನ್ನ ಅವ್ರಿಗೆ ಬಿಡ್ಬಾರ್ರಿ. ಅವ್ರು ಒಳ್ಳೆಯವ್ರನ್ನ ನಾನು ಹೋಗಿದ್ದವು. ಪಾನಿ ನನ್ನ ದೇವರು ಎಲ್ಲ ಕಸದಲ್ಲಿ ಹೋಗಕ್ ಬಿಟ್ಟಿರಲ್ಲ. ನಡಿವೇನ ದೇವ್ರ ಹೂ ತಗೊಂಡೆ ನನ್ನ ಸವಾರಿ ಇಲ್ಲ ಐತಿ ಬಾರು ಹೊಡ್ ನನ್ನ ಸವಾರಿ ನೀವು ನೋಡಿ ಬರ್ತಾನೆ. ನಮ್ಮ ಮನೆ ಕಡೆ ಬಂದು ಸಿಕ್ಕರ ಅಂದ್ರೆ ಏಪ್ಪ ಹೊರಗೆ ಕುಂದ್ರ ಬಾರೋ ಮಾರ. ನೆಕ್ಸ್ಟ್ ಬಾರ್ ಕಳ್ಸ್ಬೇಕು ನಾ. ಇಲ್ಲ ಮೇಡಮ್ ನನಗೆ ಬೈತಾರೆ. ನೋಡ್ ಮತ್ ನಿಮ್ಮನ್ನ ನಮ್ಮ ಮನೆ ಕಡೆ ಸಿಕ್ಕರೆ ಅಂದ್ರೆ ಬಿಡೋಂಗನೇ ಇಲ್ಲ. ಮತ್ತೆ ನಡಿವೇನ ಏನ್ ಒಣ್ಯಾಗ ಸಿಗ್ರಿ ಏನ್ ಮಾಡ್ತೀನಿ ನೀನೆ? ನಡಿ ಕೊಳ್ಳಿ ಒಂದ ನಡಿ ಬಾ ಇಲ್ಲಿ ಹೊರಗೆ. ಹೇಳ್ತಕ್ಕತ್ತಿಲ್ಲ ನನಗೆ ಏನ್ ಸಣ್ಣ ಹುಡುಗರತ್ತೆ ಒಣ್ಯಾಗ ಸಿಕ್ಕ್ರ ಅಂತ. ನಡಿ ಹೊರಗೆ. ಬರ್ರಿ ಅಕ್ಕಾರ ಅಲ್ಲಿ ಮೇಡಮ್ ಕರೀತಾರ. ಬಡ ಬಡ ಬರ್ರಿ. ಹ್ಞೂ ಸರ್. ಅಕ್ಕಾರ ಮೇಡಮ್ ಕರೀತಾರಲ್ಲ ಹಂಗ ಮುಂದುವರಿ. ಹ್ಞೂ ಸರ್. ನಮಸ್ಕಾರ ಮೇಡಮ್. ಹಾಂ ಬರ್ರಿ.
ಈ ಗೌಡ್ಶಾನೆ ಏನಾಗ್ಬೇಕು? ಅವ್ರ ಮಗ ಮರಿಗೌಡ ಅದಾನಲ್ರಿ, ಅವಂಗ ನನ್ನ ಮಗಳು ಕೊಟ್ಟೇವ್ರಿ ಮೇಡಮ್. ಇನ್ನೂ ಮದುವೆ ಆಗಿಲ್ರಿ. ಮತ್ತೇನೇನು ಆವಾಜ್ ಹಾಕಿದ್ರಿ ಅಂತ ಆಸ್ತಿ ಸಂಬಂಧ ನೀವೇ ಎತ್ ಬಿಟ್ರೇನ? ಇಲ್ರಿ ಮೇಡಮ್, ನಾವ್ಯಾಕೆ ಮಾಡೋಣ್ರಿ? ಇನ್ನ ಮದುವೆ ಸತ್ಯ ಆಗಿಲ್ಲ. ಮಗಳನ್ನ ಪಾರಾಯಣ ಕಳ್ಸವ್ರಿ ಕಲ್ಯಾಕ ಅಂತ ಹೇಳಿದ್ ಎಲ್ಲ ನೋಡ್ಕೊಂಡ. ಅಂದ್ರ ಮಗಳ ಕಡೆ ಮಾಡಿಸಿ ಸಿಕ್ಕಾಕೋಬಾರ್ದು ಅಂತ ಹೇಳಿ ನಿನ್ ಮಗಳ ಫಾರಿನ್ ಕಳಿಸಿ ಬಚಾವಾಗ ನೋಡತ್ತೀರಿ? ಇಲ್ರಿ ಮೇಡಮ್, ನಾವ್ಯಾಕೆ ಮಾಡೋಣ್ರಿ? ಇನ್ನ ಸಂಬಂಧನ ಬೆಳ್ಸಿಲ್ಲ ನಾವ್ ಇದನ್ನ. ಹಂಗ ಕೊಟ್ಟೇವ್ ಎಷ್ಟ ಕರೆ. ನಾವ್ಯಾಕೆ ಮಾಡೋಣ್ರಿ ಮೇಡಮ್ ಇದನ್ನ? ಇದು ಯಾವ್ದು ನಮ್ಗೆ ಗೊತ್ತಾ ಇಲ್ರಿ. ಏನೈತಿ ಇದೆಲ್ಲ ಕರೆ ಹೇಳ್ಬೇಕ. ಆಮೇಲೆ ಏನಾದ್ರೂ ನಮ್ ಕಡೆ ಸಿಕ್ಕಾಕೊಂಡ್ರ ಎಲ್ಲ ನಮ್ ಸ್ಟೈಲ್ ಆಗಿಂದ ಬಾಯ್ ಬಿಡಿಸ್ತೀವಿ ನಾವು. ಇಲ್ರಿ ಮೇಡಮ್, ನಾವ್ಯಾಕೆ ಮಾಡೋಣ್ರಿ? ಅಂತ ಕೆಲಸ ಮಾಡಾರಲ್ರಿ ನಾವು. ಬೇಕಿದ್ರ ನಮ್ ತಂಗ್ಯಾರು ಬಂದಾರ್ರಿ, ಅವ್ರನ್ನು ಕರೆದು ಕೇಳ ನೋಡ್ರಿ. ಬೇಕಾರೆ ಕರಿತೇನ್ರಿ ನಾನು. ತಂಗ್ಯ ಇಲ್ಲಿ ಬಾರ ಒಂದಿಟ, ಮೇಡಮ್ ಹೇಳ್ಬಾ ಎಲ್ಲಾನು. ಬಾರ ಯಾವ ತಂಗಿ, ಹೇಳ್ಬಾ ಏನಂದಿಟ್ಟ. ಮೇಡಮ್ ಅವ್ರ ಏನೇನು ಕೇಳಾಕಂತಾರ. ನಮಸ್ಕಾರ ಮೇಡಮ್. ಇವ್ರು ಯಾರು? ಅವ್ರು ನಮ್ಮ ತಂಗ್ಯಾರ್ರಿ ಮೇಡಮ್. ನಾವು ಅಂತಾರಲ್ರಿ ಮೇಡಮ್, ನಮ್ಮ ತಂಗಿ ಕೇಳ್ರಿ. ಅದೆಲ್ಲ ಇನ್ವೆಸ್ಟಿಗೇಷನ್ ಮಾಡಿದ್ಮೇಲೆ ಗೊತ್ತಾಗ್ತದಲ್ರಿ. ನೋಡ್ರಿ, ನಮ್ ಇನ್ವೆಸ್ಟಿಗೇಷನ್ ಮುಗಿಯೋತನ ನೀವು ಊರ್ ಬಿಟ್ಟು ಎಲ್ಲೂ ಹೋಗೋಂಗಿಲ್ಲ. ನಾವೇನಾದ್ರೂ ಬೇಕು ಅಂತ ನಿಮ್ ಮತ್ತೆ ಹೇಳಿ ಕಳಿಸ್ತೀವಿ, ಅವಾಗ ನೀವು ವಾಪಸ್ ಬರ್ಬೇಕು. ಆಯ್ತು ಮೇಡಮ್, ಹಂಗ ಮಾಡ್ತೇವ್ರಿ. ಬಿಸಿ ಹಾಂ ಎಸ್ ಮೇಡಮ್. ಅವ್ರು ಇನ್ನೊಬ್ರಿದ್ರಲ್ಲ ಅವ್ರು ಕರ್ಸು. ಹಾಂ ಓಕೆ ಮೇಡಮ್. ಇದೇನು ನಮ್ಮ ತಂಗಿ ಏನಾರ ಇದು ಮಾಡಕ್ಕೋ ಏನಾರ ಆತಲ್ಲ ಯವ್ವ. ಅಕ್ಕಾರ ಬಡ ಬರ್ರಿ, ಮೇಡಮ್ ಅವ್ರು ಹುಡುಗ ಟೈಮ್ ಆಗೈತಿ, ಮತ್ತೆ ಲೇಟ್ ಆಗೈತಿ ನೋಡಿ. ಪಟ್ ಬರ್ರಿ. ಬರ್ರಿ ಅಕ್ಕಾರ, ಬರ್ರಿ. ಈ ಕಡೆ ಬರ್ರಿ ಕುತ್ಕೋ ಬರ್ರಿ. ನಮಸ್ಕಾರ. ನೋಡ್ರಿ, ನಮ್ಗ ನಿಮ್ಮಲ್ಲ ಅನುಮಾನ ಬಂದೈತಿ ಅಂತ ನಮ್ಗೆ ಕರ್ಸಿಲ್ಲ. ನೀವ ಅವ್ರ ಮನೆ ಬಾಜುನಲ್ಲಿ ಯಾರ್ಯಾರು ಏನು ಹೆಂಗ ಅಂತ ಅವ್ರ ಕತ್ತಿ ಎಲ್ಲ ನಿಮ್ಗೆ ಗೊತ್ತೇ ಇರ್ತೈತಿ. ನೀವು ಆ ಗೌಡ್ರ ಬಗ್ಗೆ ಆ ಗೌಶಾನೆ ಬಗ್ಗೆ ನಮ್ಗೆ ಸ್ವಲ್ಪ ಹೇಳ್ಕೊಟ್ರ ಬಹಳ ಚಲೋ ಆಕೈತಿ ನಮ್ಮ ಇನ್ವೆಸ್ಟಿಗೇಷನ್. ನೋಡ್ರಿ, ಗೌಡ್ರು ದೇವ್ರತ ಮನುಷ್ಯರ್ರಿ, ಅವ್ರ ಮಗ ಪಾಪ ಹುಚ್ಚರಿ. ನೋಡ್ರಿ, ಗೌಡ್ ಶಾನ್ಯಾರ ಹಾ ಅದನ್ನ ಕೇಳತ್ತೀನ್ರಿ, ಹೇಳ್ರಿ ಮುಂದೇನಂತ. ನೋಡ್ರಿ, ಗೌಡ್ ಶಾನ್ಯಾರ ಬಗ್ಗೆ ಹೇಳಕ ನಮಗ ಅಸಹ್ಯ ಆಕತ್ರಿ. ನೋಡ್ರಿ, ಗೌಡ್ ಶಾನ್ಯಾರು ಮೊದ್ಲೇ ಕೆಲ್ರ ಆಕಿ, ಎರಡನೇ ಹೆಂಡ್ತಿ ಆಕಿ. ಗೌಡ್ರು ಆಕಿನ ಮಾಡ್ಕೊಂಡು ಬಂದ್ಮ್ಯಾಗ ಹುಡುಗ ಹುಚ್ಚಾಗಿದ್ದು ನೆಚ್ಚಳ ಆಗಿಲ್ರಿ ಅದು. ಹಾ ಅದನ್ನ ಕೇಳತ್ತೀನ್ರಿ. ಗೌಶಾನೆ ಬಗ್ಗೆ ಇನ್ನು ಏನೇನು ಗೊತ್ತೈತಿ ಅದನ್ನೆಲ್ಲ ನಮ್ಗೆ ಸ್ಪಷ್ಟವಾಗಿ ಹೇಳ್ಬಿಡ್ರಿ, ನಮಗೂ ಭಾಳ ಚಲೋ ಆಗ್ತೈತಿ. ನೋಡ್ರಿ, ಗೌಡ್ರಿಗೆ ಬಂದಾಗಂತ ನೋಡತ್ತೇವಿ, ಒಂದ್ ರೊಟ್ಟಿ ಮಾಡಿ ಆಕಿ ಕೊಟ್ಟಿಲ್ಲ. ಬಂದಾಗಿಂದ ನೋಡ್ತೇವ್ರಿ ನಾವು. ಅಷ್ಟೇನು ಹೆಣ್ಮಾಳು ಬರಬ್ಬರಿ ಇಲ್ರಿ ಆಕಿ. ನೋಡ್ರಿ, ಆಜು ಬಾಜು ಮಂದಿನ ಒಂದ್ ದಿನ ಆಕಿ ಹತ್ಕೊಂಡ್ ಮಾತಾಡ್ಸಿಲ್ರಿ. ಮತ್ತ ಬಾಳ ಗರ್ವನೇ ಕೆದಾಡ್ರಿ ಆಕಿ. ಚಾವಿನ ಆಕಿ ಕಡೆ ಐತ್ರಿ. ಎತ್ ಬೇಕಂತ ಅಡ್ಡಾಡ್ತಾಳ್ರಿ ಆಕಿ. ಹೇಳೋರಿಲ್ಲ ಕೇಳೋರಿಲ್ಲ, ಹುಡುಗನ ಹುಚ್ಚ ಮಾಡ್ಬಿಟ್ಟಾಳ್ರಿ ಆಕಿ. ಆಕಿ ಮಾಡಿದ ಪಾಪಕ್ಕ ಆಕಿ ಹೋಗ್ಯಾಡ್ರಿ. ಮಾಡಿದ್ದೇನು ಹೊಕ್ಕೈತ್ರಿ ಮೇಡಮ್ ಅವ್ರ? ಅದು ಆಕಿ ಮಾಡಿದ್ದ ಕ್ಯಾಂಪಸ್ ಹೋಗ್ಯಾಡ್ರಿ ಈಗ ಆಕಿ. ನಿಮ್ ಪ್ರಕಾರ ಕರೆಕ್ಟ್ ರೀ, ಆದ್ರೆ ನಮ್ ಪ್ರಕಾರ ಕಾನೂನಿನ ಪ್ರಕಾರ ಅದಾಗಿದ್ದು ತಪ್ಪು. ಅದಕ್ಕ ಇದು ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿ ಹುಡುಗಿ ತೆಗಿಯಬೇಕ ನಾವು. ಆಯ್ತು, ಈಗ ನಮ್ಗೆ ಏನಾದ್ರು ಮತ್ತೆ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ನಮಗೆ ಕರೆಸ್ಕೊತೀವಿ, ಅಥವಾ ನಿಮಗೇನಾದ್ರೂ ಸಿಕ್ತು ಗೊತ್ತಾಯ್ತು ಅಂತಂದ್ರೆ ನೀವು ನಮಗೆ ಇನ್ಫಾರ್ಮ್ ಮಾಡ್ಬೇಕು. PC ಎಸ್ ಮೇಡಮ್. ಇವ್ರ ನಂಬರ್ ಇಸ್ಕೊಂಡು ಕಳಿಸ್. ಆಯ್ತು, ನಾವು ನಿಮ್ಗೆ ಮತ್ತೆ ಹೇಳಿ ಕಳಿಸ್ತೀವಿ, ಅವಾಗ ಬರುವಂತ್ರಿ. ಆಯ್ತ್ರಿ ಮೇಡಮ್, ಬರ್ತೇವ್ರಿ ನಾವು. PC ಎಸ್ ಮೇಡಮ್. ಅವ್ನು ಕಳಿಸ್ಕೊಡು. ಮೇಡಮ್ ಅರ ಅವ ಇವ ಬಾಡಿ ಗಾರ್ಡ್ ಒಬ್ಬ ಉಳ್ದಾನ್ರಿ, ಅವನೊಬ್ಬನ್ ಕರಿಲೇನ್ರಿ? ಕರಿಯೋ ಮತ್ತ. ಏ ಬಾಡಿ ಗಾರ್ಡ್ ಬಾಪ ಇಲ್ಲಿ. ಏನ್ ಬಾ ನಿಮ್ ಹೆಸರು? ರಾಕೇಶ್ ಮೇಡಮ್. ಕುತ್ಕೋ. ನೋಡಪ್ಪ, ನಿಂಗೆ ಈ ಕಥೆ ಬಗ್ಗೆ ಏನೇನು ಗೊತ್ತೈತಿ ಎಲ್ಲ ನನಗೆ ಸ್ಪಷ್ಟವಾಗಿ ಹೇಳ್ಬೇಕು. ಎಷ್ಟು ದಿವಸದ ಹಿಂದೆ ನೀ ಗೌಶಾನೆ ಅವ್ರಿಗೆ ನೋಡಿದ್ದಿ ಅಂತ ಹೇಳೋ ಸ್ವಲ್ಪ ನಂಗೆ. ಒಂದ್ ವಾರದಿಂದ ನಮಗೆ ಏನ್ ಹೇಳೇ ಇಲ್ರಿ ಅವ್ರು. ನಮ್ಗೆ ಹೇಳ್ದಾಗ ನಾವು ಬಿಟ್ಟಾರ್ರಿ.
ಯಾವಾಗ ಹೊರಗೆ ಹೋಗ್ಬೇಕಂದ್ರೆ ನಮಗೆ ಕರ್ದ ಬಿಡ್ತಿದ್ರಿ ಅವ್ರು ಫೋನ್ ಹಚ್ಚಿ, ನಾವು ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಿದ್ದೀವಿ ರೀ. ಅದು ಸರಿ, ಆ ಗೌಡ್ ಶಾಲೆ ಬಗ್ಗೆ ನಿಮ್ಗೆ ಏನೇನು ಗೊತ್ತೈತಿ ಎಲ್ಲ ಡೀಟೇಲ್ ಆಗಿ ಒಂದು ಸ್ವಲ್ಪ ಹೇಳೋಣ ನಮ್ಗೆ. ನೋಡ್ರಿ ಮೇಡಮ್, ಅವ್ರು ಎಲ್ಲೆಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಬರ್ತಿದ್ರು, ಮತ್ತು ಎಲ್ಲೆಲ್ಲಿ ಇರ್ತಿದ್ರು ಅಂತೆಲ್ಲ ಗೊತ್ತೈತ್ರಿ ನಮಗೆ. ಯಾಕಂದ್ರೆ ಅವರಿಗೆ ನಾವು ಸೆಕ್ಯೂರಿಟಿ ಕೊಡ್ತಿದ್ದೀವಿ ರೀ. ಹೊಲಕ್ಕೆ ಹೋಗ್ಬೇಕಂದ್ರೂ ನಮಗೆ ಫೋನ್ ಹಚ್ಚಿ ಕರಿತಿದ್ದೀರಿ ಅವ್ರು ಸೆಕ್ಯೂರಿಟಿ ಕೊಡಕ್ಕೆ. ಆದ್ರೆ ಅವ್ರ ಪರ್ಸನಲ್ ವಿಚಾರ ಎಲ್ಲ ನಮ್ಗೆ ಎದಕ್ಕೆ ಬೇಕ್ರಿ, ನಾವು ತಿಳ್ಕೊಳಕ್ ಹೋಗಿಲ್ರಿ ಅವನ್ನೆಲ್ಲ. ಅವ್ರಿಗೆ ಸೆಕ್ಯೂರಿಟಿ ಕೊಡೋದು ಅಷ್ಟೇ ನಮ್ಮ ಕೆಲಸ ರೀ. ಓಕೆ, ಆದರೂ ನಮಗೆ ಹೇಳಲಾಗ ನೀವು ಊರು ಬಿಡೋಂಗಿಲ್ಲ. ಆಮೇಲೆ ನಾವು ಯಾವಾಗ ಕರಿತೀವಲ್ಲ ಅವಾಗ ನೀವು ವಾಪಸ್ ಮತ್ತೆ ಸ್ಟೇಷನಿಗೆ ಬರ್ಬೇಕು. ಈಗ ಹೋಗಿ ಆಯ್ತು ಮೇಡಮ್. ಬಿಸಿ ಎಸ್ ಮ್ಯಾಮ್. ಜೀಪ್ ರೆಡಿ ಐತಿಲ್ಲ? ಹಾಂ ಮೇಡಮ್. ಗಾಡಿ ತೆಗಿ. ಓಹೋ, ನಾ ಅನ್ಕೊಂಡಿದ್ದು ಬರಬರ್ನ ಐತಿ. ಮಗ ಇಲ್ಲದ ನೋಡು. ಮತ್ತೇನ್ರಿ ಗೌಡ್ರೆ? ಯಾರು ನೀವು ನಮ್ಗಕ್ಕ ಕೋರ ಅನ್ನಕತ್ತೀರಿ? ನಂಗೆ ಅವ್ರ ನಮ್ಗೊಂದು ಗೊತ್ತಾತು. ಯಾರಪ್ಪ ನೀವು? ಏನ್ ಭಾರಿ ನಾಟಕ ಮಾಡ್ತೀರಿ ಬಿಡ್ರಿ. ಕಂಪನಿ ಮಸ್ತ್ ಐತಿ ನಿಮ್ಮದ್ ನಾಟಕ ಮಾಡೋದ. ಯಾರಪ್ಪ ನೀವು? ಭಾರಿ ಐತ್ ಬಿಡ್ರಿ ನಮ್ ನಾಟಕ ಕಂಪನಿ. ಮಸ್ತ್ ನಾಟಕ ಮಾಡ್ತೀರಿ. ನಾಟಕ ಕಂಪನಿ ರೀ? ನಮ್ಮ ನಾಟಕ ಕಂಪನಿ ಐತ್ರಿ? ಯಾರಪ್ಪ ನೀವು? ನಾವೇನು ನಾಟಕ ಕಂಪನಿ ಮಾಡೋಣ? ನಾವು ರೈತರದೇವಿ ಗೌಡ್ರು. ನೀವು ಪೊಲೀಸ್ರನ್ರಿ? ಅವತ್ತು ಬಂದಿದ್ರಲ್ಲ ಮನೆ ಕರ್ಕೊಂಡು ಹೋಗಕ್ಕ ಅವ್ರು? ನಮಸ್ಕಾರಪ್ಪ. ನಮಸ್ಕಾರ ರೀ ಗೌಡ್ರೆ. ಅಲ್ಲಿ ನಮ್ ಮೇಡಮ್ ಸತ್ಕಾರ ಸಮಾರಂಭ ಏರ್ಪಡಿಸಿರಿ ನಿಮ್ಗಾಗಿ. ನೀವು ಇಲ್ಲಿ ಬಂದ್ ನಿಂತಿರಲ್ರಿ ಯಾರು ಇಲ್ದಲೆ. ಮಸ್ತ್ ನಿಂತಿರ್ ಬಿಡ್ರಿ ಯಾರು ಇಲ್ದಲೆ. ಬರ್ರಿ ಅಲ್ಲ ಸಮಾರಂಭಕ್ಕೆ ಲೇಟ್ ಆಕತಿ. ಸತ್ಕಾರ ಮಾಡ್ಬೇಕ್ರಿ ಗೌಡ್ರ ನಾವ್ ನಿಮಗ. ಹೆಂಗ್ರಿ ನೀವು? ತಡೀರಿಪ್ಪ, ಮತ್ತ ಆಗ ಯಾವಾಗ ಬಂದಿರಿ ಹಂಗ ಕರ್ಕೊಂಡು ಹೋದ್ರಿ. ಈಗೂ ಬರ್ತೀರಿ? ಬರ್ರಿ ನಿಮ್ಗ ಇಲ್ಲಿ ಸತ್ಕಾರ ಐತ್ ಬರ್ರಿ. ನೀವು ಬರ್ರಿ ಹಂಗ್ಯಾಕ್ ಮಾತಾಡ್ತೀರಿ? ನೀವು ಹುಚ್ಚ್ರ? ನೀವು ದೊಡ್ಡ ಸಣ್ಣ ನೀವು ಇರೋ ಲೆವೆಲಿಗೆ ಆಸ್ಕರ್ ಅವಾರ್ಡ್ ಕೊಡ್ಬೇಕು ನಿಮ್ಮ ಆಕ್ಟಿಂಗಿಗೆ. ಬಿಡಪ್ಪ, ನಾವೇನ್ ದೊಡ್ಡ ಡಾಕ್ಟರ್, ನಮ್ಗಕ್ಕ ಸನ್ಮಾನ ರೀ. ನಿಮ್ಮ ಆಕ್ಟಿಂಗ್ ನೋಡಿ ನಾವು ದೊಡ್ಡ ಸಮಾರಂಭ ಏರ್ಪಡಿಸೇವ್ ನಿಮಗ್ ಸತ್ಕಾರ ಮಾಡಕಂತಂದ. ಬರ್ರಿ ಲೇಟ್ ಆಕತ್ ಮತ್ತೆ. ನಾವೇನು ನಮ್ಗಕ್ರಿ? ಅಲ್ಲಲ್ಲ ನೀನ್ ಬಾರಪ್ಪ.
ಬರ್ತಾರ ನೋಡ್ರಿಪ್ಪ ನೀವು ಅವಾಗ ಬಂದ್ ಏ ಗೊತ್ತೈತ್ ಬಾರು ಗೊತ್ತೈತ್ ಬಾ ಹುಚ್ಚರಂಗ ಎದಕ್ ಮಾಡ್ತಿ ನೀನ್ ದೊಡ್ಡ ಶಾಣೆ ಇದ್ದಂಗ ಗೊತ್ತೈತ್ ನಮಗ ನಿನ್ ಶಾಣೆತನ ನೋಡಿ ನಾವು ಸತ್ಯಕ್ಕ ಅಜಬಾಗ್ಯವ ಇಲ್ಲಿ ಒಂದೆರಡು ಇಟ್ಕೊಂಡ್ ನಮ್ಮನ್ನ ಭಾರಿ ಅಲ್ಲ ಆಟ ಆಡ್ಸತ್ತಿ ನಮ್ಮನ್ನ ಇಟ್ಕೊಂಡೆ ಇವ್ರು ಗೊತ್ತೈತ್ ಬಾರು ಎದಕ್ ಮತ್ತ ಹುಚ್ಚರಂಗ ಮಾಡತ್ತೀನಿ ಹುಚ್ಚರಿಪ್ಪ ನನ್ಗೆಲ್ಲಾರು ಹುಚ್ಚ ಅಂತ ಗೊತ್ತೈತ್ ಬಾರು ನೀ ಹುಚ್ಚಿಲ್ಲ ಅನ್ನೋದು ನನಗೂ ಗೊತ್ತೈತಿ ನಮ್ ಮೇಡಮಿಗೂ ಗೊತ್ತೈತಿ ಅದಕ್ಕ ನಿನ್ನ ಸಮಾರಂಭ ಏರ್ಪಡಿಸಿ ಬರಾವಿಲ್ಲ ನೀಗೆ ಗೊತ್ತ ನೋಡ್ರಿ ಏ ಬಾರು ಲೇಟ್ ಆಕತ್ ಬಾ ಸರ್ ಅದು ಹೈವೇನಲ್ಲಿ ಆಕ್ಸಿಡೆಂಟ್ ಆಗಿರೋ ಬಾಡೀಸ್ನೆಲ್ಲ ನಾವು ಪೋಸ್ಟ್ ಮಾರ್ಟಮ್ಗೆ ಕಳಿಸಿದ್ವಿ ಸರ್ ರಿಪೋರ್ಟ್ ಬಂದ್ಮೇಲೆ ಏನು ಅನ್ನೋದು ನಾನು ಹೇಳ್ತೀನಿ ಓಕೆ ಸರ್ ಏನ್ರಿ ನನ್ನ ಕೊಡು ಮಾಡೋದು ನಾನು ನೋಡೋದು ದುಪ್ಪ ಹಂಗ ನೋಡ್ರಿ ಮೇಡಮ್ ಹೆಂಗ್ ಮಾಡ್ತಾನಮ್ಮ ಏನು ನಾವೇನ್ ಮಾಡ ನಮಗ ನೋಡ್ರಿ ಮೇಡಮ್ ಹೆಂಗ್ ಮಾಡ್ತಾನವ ಅಲ್ಲಿಂದ ತರ ತರ ನೋಡ್ಕೊಂಬದಾನ ಏನ್ರಿ ನೀವು ನಾವು ಊರ್ ಗೌಡ್ರೇ ಗೌಡ ನೀ ಯಾವ್ರ ಗೌಡ ಮಾಡೋದೆಲ್ಲ ಮಾಡಿ ನಾಟಕ ಮಾಡ್ತೀನಿ ಇಲ್ಲಿ ಮೇಡಮ್ ಹುಚ್ಚಿಲ್ಲ ಏನಿಲ್ರಿ ಇವ ಬರೀ ನಾಟಕ ಮಾಡಾತ ನೀವು ಒಂದ ಪರ್ಮಿಷನ್ ಕೊಡ್ರಿ ನೀವು ಬಾಯ ಬಿಡಿಸ್ತಾನ ನೋಡ್ರಿ ಅವ್ನು ಲಾಸ್ಟ್ ಟೈಮ್ ಎನ್ಕ್ವೈರಿ ಕರೆದಾಗ ಡೌಟ್ ಬಂದಿತ್ತು ನನ್ಗೆ ಅದಕ್ಕೆ ಇನ್ನೊಂದ್ಸಲ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಕರ್ಸಿನಿ ಕರೆಕ್ಟಾಗಿ ಎಲ್ಲ ಬಾಯ್ ಬಿಟ್ಟು ಚಲೋ ಆಗ್ತ ಇಲ್ಲ ಅಂತಂದ್ರೆ ಬೂಟ್ ಕಾಲೇ ಒದ್ದು ಒಳಗ್ ಹಾಕಿಸ್ತೇವಿ ತಿಳಿತಿಲ್ಲ ಹುಚ್ಚಿನ ತರ ಆಕ್ಟಿಂಗ್ ಮಾಡಿ ಎಲ್ಲಾರ್ನು ಹುಚ್ಚ ಮಾಡಾಕತ್ತೇನಾ ನೀ ಎಲ್ಲಾ ನೆಟ್ಗದಿ ಅಂತ ನಮ್ಗೆಲ್ಲ ಗೊತ್ತೈತಿ ಬಡ ಬಡ ಬಾಯ್ ಬಿಟ್ಟಿ ಚಲೋ ಆತ ಇಲ್ಲ ಪಿಸಿ ಬರ್ಕೈ ತಗೋ ಇವನಿಗೆ ಬಿಡಾಕ ಪರ್ಮಿಷನ್ ಕೊಟ್ ನೋಡ್ರಿ ಅವ್ನ ಹಂಗ ಬಾಯಿ ಬಿಡು ಮಟ್ಟ ಬಿಡಿತೇನೆ ನೋಡ್ರಿ ಅವ್ನು ಅದ ಬಾಯ್ ಬಿಡು ಮಠ ಮಾತ್ರ ಬಿಡಾಕ ಹೋಗ್ಬಿಡ ಇವನ್ನ ತಗೊಂಡೋಗ್ ನಾಟಕ ಮಾಡ್ಕೊಂಡ್ರಿ ಅವ್ನು ಬರೀ ಯಾವ ನಾಟಕ್ರಿ ಮೇಡಮ್ ನಾ ನಾಟಕ ಮಾಡತ್ತಿಲ್ರಿ ನಾ ಪಕ್ಕ ಹೇಳತ್ತೀನಿ ನಾ ಯಾಕೆ ಬಂದ್ರಿ ನಮ್ಮ ಅವ್ವನ್ನ ಇಲ್ರಿ ನಾವ್ ಏನು ಮಾಡಿಲ್ರಿ ಮೇಡಮ್ ನೋಡ್ಬಾ ನಮ್ಗೆಲ್ಲ ಎವಿಡೆನ್ಸ್ ಸಿಕ್ಕ ಮೇಲೆನ ನಾನು ನಿಮ್ಗೆ ಹೇಳ್ಕೊಂಡ್ ಬಂದಿದ್ದ ಸೊ ಮಾಡಿದ ತಪ್ಪೆಲ್ಲ ಇಲ್ಲೇ ಕರೆಕ್ಟಾಗಿ ಒಪ್ಕೊಂಡ್ಬಿಡ ಇಲ್ಲ ಇದ ಸುಳ್ಳೇನಾದ್ರು ರಿಪೀಟ್ ಮಾಡಿದಿ ಪನಿಷ್ಮೆಂಟ್ ಇನ್ನೂ ಜಾಸ್ತಿ ಆಕೈತಿ ಸುಮ್ಮ ಯಾಕೆ ಓದಿ ತಿಂತೀನಿ ನೀನ ಕರೆ ಹೇಳ್ಬಿಡಲ್ಲ ಇದ್ದಿದ್ದ ಇಲ್ರಿ ಮೇಡಮ್ ನಾ ಯಾಕ್ರಿ ನಾ ಮಾಡಿಲ್ರಿಪ್ಪ ಪಿಸಿ ಇವ ಬಾಯ್ ಅಂತೂ ಬಿಡಂಗ್ ಕಾಣಂಗಿಲ್ಲ ಕರ್ಕೊಂಡು ಹೋಗಿ ಅವನಿಗೆ ಒಂದೆರಡು ಲಾಟಿ ಬಿಡು ಆಮೇಲೆ ಬಾಯ್ ಬಿಡ್ತಾನ ಏ ಪಾಟೀಲ ಹಾ ರೀ ಸರ್ ಇಲ್ಲೇ ಒಬ್ಬ ಹುಚ್ಚರಂಗ ನಾಟಕ ಮಾಡಾತಾನ ಒಂದಿಟ್ಟು ನನಗೊಬ್ಬಂಗ ಬಾಯಿ ಬಿಡಂಗಿಲ್ಲ ಎಲ್ಲಾರು ಕರ್ಕೊಂಬಾರ ಇಲ್ಲೇ 3 ಮಂದಿನ ಹಾ ಉಳ್ಳಾಗಡ್ಡಿ ಮತ್ತ ಕೊಟ್ಕೊಂಡ್ ಚಿಂಡು ಕರ್ಕೊಂಬ ಇಲ್ಲಿ ನನಗೊಬ್ಬಂಗ ಬಾಯಿ ಬಿಡಂಗಿಲ್ಲ ನೀವು ಬರೋ ಮುಂದೆ ಬರ್ಮಪ್ಪನ ತಗೊಂಡ ಬರ್ರಿ ನಾವು ಬರ್ಮಪ್ಪನ ರುಚಿ ತೋರ್ಸೇ ಬಿಡು ನೀವು ಬಿಡ್ರಿ ಬಿಡಿ ಸರ್ ಬಿಡ್ರಿ ಹೆಂಗ್ ಹೆಂಗ್ ಡೋಗಿನ್ ನೋಡ್ರಿ ಮೇಡಮ್ ಈಗ ಈಗ ನಿಂದಿರ್ತಿ ಯಾವಾಗಿಲ್ಲ ನನಗೆ ಹೇಳ್ತಾನ ನೋಡ್ರಿ ಮೇಡಮ್ ಈಗ ಅವಾಗ ಬಾಯ್ ಬಿಟ್ಟಿದ್ದಂದ್ರೆ ಇಷ್ಟೆಲ್ಲ ಹಾಕಿತ್ತನ ನೋಡ ಸುಮ್ಮ ಒದಿ ತಿಂದಿ ನೀನ ನೋಡ ಈಗೂ ನೀನ್ ಚಾನ್ಸ್ ಕೊಡಕತ್ತೀನಿ ಮುಖ ಎಲ್ಲ ಒರೆಸ್ಕೋ ಚಂದ ಕುತ್ಕೋ ಏನಾಗಿತಿ ಏನಿಲ್ಲ ಅಂತಂದು ಎಲ್ಲ ಕರೆಕ್ಟಾಗಿ ನಮ್ಗೆ ತಿಳಿಸು ಪನಿಷ್ಮೆಂಟ್ ಕಡಿಮೆ ಆಗ್ತೈತಿ ನೀ ಮತ್ತು ಸುಳ್ಳು ಹೇಳ್ಕೊಂಡು ಹೋದಿ ಮತ್ತು ಹಿಂಗ ಒದಿ ಬಿಡ್ತಾವ ನೀನು ಏ ಪಿಸಿ ಇದಕ್ಕೊಂದ್ ಸ್ವಲ್ಪ ನೀರ್ ತಂದ್ಕೊಡ ಸುಧಾರಿಸ್ಕೊಂಡ ಒಂದ್ ಸ್ವಲ್ಪ ಏನನ್ನೋದೆಲ್ಲ ಹೇಳ್ತಾನ ನೋಡ್ ನೀನ ಹುಚ್ಚದಿ ಅಂತಂದ್ ಎಲ್ಲಾರು ಮುಂದೆ ತೋರ್ಸಿದಿ ಅದ್ ನೀ ಹುಚ್ಚಿಲ್ಲ ಅಂತ ನಮ್ಗೆ ಗೊತ್ತಿತ್ತು ಈಗ ಏನೈತಲ್ಲ ಪಟ ಪಟ ಸ್ವಲ್ಪ ಫ್ರೆಶ್ ಅಪ್ ಆಗಿ ಏನನ್ನೋದೆಲ್ಲ ಹೇಳ ಹೋಗ ಹೋಗ್ಬಾ ಕುಡಿ ಈಗೆಲ್ಲ ಹೇಳ್ತೇನೆ ಎಲ್ಲ ಡೀಟೇಲ್ ಆಗಿ ಹೇಳ್ತೇನೆ
ನಿಮ್ಮ ತಾಯಿ ಕೊಲೆ ಯಾಕೆ ಮಾಡಿ ಅನ್ನೋದನ್ನ ಹೇಳಿ. ಆಕೆ ನಮ್ಮ ತಾಯಿ ಅಲ್ಲ. ನಿಮ್ ಮಲ್ತಾಯಿ ಅಂತ ಗೊತ್ತಾತ, ಮಲ್ತಾಯಿ ಆದ್ರೆ ಹಿಂಗ್ ಕೊಲೆ ಮಾಡ್ಬಿಡುದ? ಮೇಡಮ್ ಆಕೆ ಮಾಡಿದ್ದು ಎರಡು ರೀ. ನಮ್ಮ ಮನೆಗೆ ಬರ್ಬೇಕಂದ್ರ ನಮ್ಮ ಅವ್ವನ್ನ ಮರ್ಡರ್ ಮಾಡೇ ಈ ಮನೆಗೆ ಬಂದು ನಮ್ಮ ಅಪ್ಪಗೆ ಹೇಳ್ತಾಗ್ರಿ. ಅಲ್ಲ, ನಿಮ್ ತಾಯಿ ಕೊಲೆ ಮಾಡಾಳ ಅಂತ ಹೇಳಕತ್ತೀರಿ, ಅವಾಗೆಲ್ಲ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ ನೀವು? ನೋಡ್ರಿ ಮೇಡಮ್, ಅವಾಗ ನಾವು 1 ವರ್ಷದ ಮಗು ಇದ್ದಿರ್ಬೇಕ್ರಿ. ನಮ್ಮ ತಾತ ಅದು ಹೇಳ್ತಿದ್ರಿ, ನಿಮ್ಮ ಅವ್ವನ್ನ ಹಿಂಗೆ ಮಾಡೇ ಕೊಲೆ ಮಾಡಿಸೇ ಈ ಮನೆಗೆ ಬಂದಾಳಪ್ಪ ನಿಮ್ಮ ಚಿಕ್ಕಮ್ಮ ಅಂತ ಹೇಳಿ. ಅವಾಗ ಅದು ಈಗ ದೊಡ್ಡವರಾಗಿಂದ ಹೇಳ್ಯಾರ ಅವ್ರು ಹೇಳ್ತಾರಪ್ಪ ನಮಗೆಲ್ಲ ಡೀಟೇಲ್ ಅಂತೇಳಿ ಅವ್ರನ್ನ ಸತ್ಯಕ್ಕೆ ಏನೇನೋ ಹಾಕಿ ಸಾಯಿ ಹೊಡೆದ್ಬಿಟ್ಟಾಳ್ರಿ ನಮ್ಮ ಚಿಕ್ಕಮ್ಮ, ನಮ್ಮ ತಾತ, ನಮ್ಮ ಅಜ್ಜಿನ ಕೂಡ. ಈಗ ನಮ್ಮ ಅಪ್ಪಗ ಗೊತ್ತಾಗುದಿಲ್ರಿ, ಅವನ್ ಕೊಂದ್ರಿ ನನ್ನ ಆಟ ನಡೆಯಂಗಿಲ್ಲ ಅಂತ ಹೇಳಿ ಅವನ್ ಏನು ಮಾಡಿಲ್ರಿ, ಅವನ್ ಬಾಯಿ ಇಲ್ದಂಗ ಮಾಡಿಬಿಟ್ಟಾಳ್ರಿ. ನಮ್ಮನ್ನ ಹುಚ್ಚರಂಗ ನನಗ ದಿನಂಪ್ರತಿ ಊಟದೊಳಗ ಹಾಕಿ ಏನೇನೋ ಹಾಕಿ ನನಗೆ ಸ್ಲೋ ಪಾಯ್ಸನ್ ಎಲ್ಲ ನನ್ನ ಬಾಡಿ ಒಳಗೆ ಹೋಗ್ಬಿಟ್ಟದ್ರಿ. ನಾನು ಒಂದ್ ಕಡೆ ಅಪೋಚಿತ್ ಒಂದ್ ಕಡೆ ಹೋದಾಗ ಕೇಳ್ಕೊಂಡೆ ರೀ, ನನ್ನ ಬಾಡಿ ಅವರೆಲ್ಲ ಚೆಕ್ ಮಾಡಿ ಇಲ್ಲ ನಿನ್ನ ಬಾಡಿ ಒಳಗೆ ಪಾಯ್ಸನ್ ಐತೆ ಅಂದಾಗ ನಾ ಚೆಕ್ ಮಾಡಿಸಿದೆ. ನನಗೆ ಗೊತ್ತಾತ್ರಿ, ಯಾರೋ ಊಟದೊಳಗೆ ದಿನಂಪ್ರತಿ ನೀನು ಇದ್ರೊಳಗೆ ಹೊಂಟೈತಿ ವಿಷ ಅಂತ ಹೇಳಿದ್ರೆ ಯಾರು ಮಾಡಾಕತ್ತಿರ್ಬೇಕು ಯಾರು ಅಂತ ನೋಡಿದಾಗ ಒಂದಿನ ನಾ ಊಟಕ್ಕೆ ಹೋದಾಗ್ರಿ ನಮ್ಮ ಚಿಕ್ಕಮ್ಮ ನನಗೆ ವಿಷ ಹಾಕಿ ಅನ್ನ ಕಲಿಸ್ಕೊಂಡು ನೋಡಿದೆ ರೀ. ನಾನು ನೋಡಿದ್ಯಾ ಅವತ್ತೇನಾತಂದ್ರಿ, ಅಲ್ಲ ನಿನಗೆಲ್ಲ ನಿಜ ಗೊತ್ತಾದ್ಮೇಲೂ ನೀ ಧೈರ್ಯವಾಗಿ ನಿಂತು ಹೋಗಿ ಮಾತಾಡಿ ಕೇಳ್ಬೋದಿತ್ತಲ್ಲ, ಕೊಲೆ ಒಂದ ಪರಿಹಾರ ಅಂತ ಯಾರು ಹೇಳಿದ್ ನಿನಗ? ಮೇಡಮ್ ಭಾಳ ಸಲ ಪ್ರಯತ್ನ ಮಾಡಿ ನೋಡಿದ್ರು, ಆದ್ರೆ ಆಕಿ ಪೊಲಿಟಿಕಲ್ ಪವರ್ ಮುಂದೆ ಯಾವುದೂ ನಡೆಯಂಗಿಲ್ಲ. ಅಲ್ರಿ ಮೇಡಮ್, ನಮ್ಮ ಏರಿಯಾ MLA, ನಮ್ಮ ಏರಿಯಾ MP, ಮಿನಿಸ್ಟ್ರು, ದೊಡ್ಡ ದೊಡ್ಡ IAS IPS ಎಲ್ಲರೂ ಪರಿಚಯನ್ರಿಕಿಗೆ. ಯಾಕಂದ್ರೆ ನಮ್ಮದು 30 ಎಕರೆ ಹೊಲ ರೀ ಮೂಲವಾಗಿ. ಅದ್ರಾಗ ಬರ್ತಕ್ಕಂಥ ಆದಾಯ ವರ್ಷಕ್ಕೆ ಕೋಟಿಗಟ್ಟಲೆ ಬರ್ತೈತ್ರಿ. ನೀರಾವರಿ ಭೂಮಿ ಅದಾವ್ರಿ ಮೇಡಮ್ ನಮ್ದು. ಅದನ್ನೆಲ್ಲನೂ ತನ್ನ ಕಡೆ ಇಟ್ಕೊಳಾಕಿ ತನಗೆ ಹೆಂಗೆ ತಿಳ್ತೈತೆ ಹಂಗೆ ಕಾರು ಅದು ಇದು ಅಂತೇಳಿ ಹಾಕಿ ಹೋಗ್ಬಿಡಾಕಿ. ನಾನು ಹುಚ್ಚರಾಗಿ ನಟಿಸ್ಲಿಲ್ಲ ಅಂದ್ರೆ ಯಾವಾಗೋ ಸತ್ತು ಹೋಗ್ಬಿಡ್ತೀನಿ ರೀ. ನಾನು ಯಾವಾಗೋ ನನ್ನ ಮುಗಿಸೋಗ್ಬಿಡ್ತೀನಿ ರೀ. ನಾನು ಹುಚ್ಚರಾಗಿ ನಟಿಸ್ತೇನಂತೇಳಿ ಇಲ್ಲಿ ತನಕ ಬಂದೇನ್ರಿ. ನೋಡ್ಪಾ, ನಿನಗ ಅನ್ಯಾಯ ಆಗೈತೆ ಅಂತ ನಿನ್ ಪ್ರಕಾರ ನೀ ಮಾಡಿದ್ ಕರೆಕ್ಟ್ ಅಂತ ನಿಂಗೆ ಅನ್ಸಾಕೈತಿ, ಅದ್ರ ಕಾನೂನು ಪ್ರಕಾರ ನೀ ಮಾಡಿದ್ ತಪ್ಪು. ಸೊ ನಿನ್ ಮೇಲೆ FIR ಆಗ್ತೈತಿ, ನಾನು ನಿನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀನಿ. ಕೋರ್ಟ್ ನಿನ್ ಮೇಲೆ ಏನು ಆಕ್ಷನ್ ತಗೋತೈತಿ ಅದ್ರ ಮೇಲೆ ಬಿಟ್ಟಿದ್ದ. ನಮ್ದು ಡ್ಯೂಟಿ ನಾವು ಮಾಡಾತೀವಿ, ಮುಂದಿನ ಏನಾಗ್ತೈತಿ ಅಂತ ನೋಡೋಣ ಅಂತ. PC FIR ರೆಡಿ ಮಾಡಿ ಇವ್ರ ಮೇಲೆ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಪ್ರಿಪೇರ್ ಆಗಲಿ. ಸ್ನೇಹಿತರೆ, ಈ ನನ್ನ ಹುಡುಗಿ ಗಿಚ್ಚ
ಹುಡುಗ ಹುಚ್ಚ ಅನ್ನುವಂಥ ಈ ಚಿತ್ರದೊಳಗೆ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದು ಸಹಾಯ ಸಹಕಾರ ಮಾಡಿದ್ದನ್ನು ನಾವು ಮರೆಯೋದಿಲ್ಲ. ಆದ್ರೆ ಈ ಏನಪ್ಪ ಅಂತಂದ್ರೆ ಈ ಆಸ್ತಿ ಅಂತಸ್ತು ಅನ್ನೋದು ಈ ಸಮಾಜದಾಗ ಈಗಿನ ಕಾಲದಾಗ ಭಾಳ ಮುಖ್ಯ ಅನ್ಸ್ಕೊಳಕತ್ತೈತಿ. ಆದ್ರೆ ಅದು ದೊಡ್ಡದಲ್ಲ. ಮಾನವೀಯತೆ ದೊಡ್ಡದು, ನಡತೆ ಗುಣ ದೊಡ್ಡದು. ಈಗೇನಪ್ಪ ಅಂದ್ರೆ ಯಾವುದೋ ಒಂದು ಈಗ ನೋಡಿ ಇದರಲ್ಲಿ ಬರ್ತಕ್ಕಂಥ ನಾಯಕ ತನ್ನ ಚಿಕ್ಕಮ್ಮನ್ನ ಕೊಚ್ಚಿ ಚೀಲದಲ್ಲಿ ತುಂಬಿ ನೆಲದಲ್ಲಿ ಹೊತ್ತಿರ್ತಾನೆ. ಆದ್ರೆ ಹಂಗೆ ಮಾಡೋದು ತಪ್ಪು. ಯಾಕಂದ್ರೆ ಎಲ್ಲದಕ್ಕೂ ಪರಿಹಾರ ಅಂತಂದ್ರೆ ಕೊಲೆ, ಹೊಡೆದಾಟ, ಜಗಳ ಇದೇ ಪರಿಹಾರ ಅಲ್ಲ. ಆದ್ರೆ ಕಾನೂನನ್ನು ಮೋರೆ ಹೋಗ್ಬೇಕು ನಾವು. ಈಗ ನೋಡಿ ಅವ ಆಕೆನ ಕಳೆದು ಚೀಲ ತುಂಬಿದ, ಜೈಲಿಗೆ ಹೋದ. ಆದ್ರೆ 30 ಎಕರೆ ನೀರಾವರಿ ಜಮೀನು ಹಿಂದಿಲ್ಲ ಮುಂದಿಲ್ಲ. ಅದನ್ನೆಲ್ಲ ಯಾರು ಅನುಭವಿಸ್ಬೇಕು? ನಾವು ಈ ಸಮಾಜದಾಗ ದೇವ್ರು ನಮಗೆ ಕೊಟ್ಟಂಥ ಅದನ್ನು ಅನುಭವಿಸ್ಬೇಕಂತಂದ್ರೆ ನಾವು ರೀತಿ ನೀತಿ ಕಾನೂನಿನ ಪ್ರಕಾರ ನಡ್ಕೋಬೇಕಾಕತಿ. ಕಾನೂನು ಬಿಟ್ಟು ನಾವು ಹೋದ್ವಿ, ನಮ್ಮ ಜೀವನ ವ್ಯರ್ಥ ಅಂತ ತಿಳ್ಕೊಬೇಕು. ಆದ್ದರಿಂದ ನೀವೆಲ್ಲ ಏನೋ ಒಂದು ಅಪರಾಧ ಇರಲಿ, ಅದಕ್ಕೆ ಕಾನೂನನ್ನ ಮೋರೆ ಹೋಗ್ಬೇಕು. ಇಲ್ಲ ಅವನ ಮೇಲೆ ದ್ವೇಷ ಸಾಧಿಸಿದೆ ಅಂದ್ರೆ ನೀವು ಅವ್ರನ್ನ ಹೊಡೋದು, ಅವ್ರು ನಿಮ್ಮನ್ನು ಹೊಡೋದು ಏನಾಗ್ತದಪ್ಪ ಅಂದ್ರೆ ಒಂದು ಹೊಡೆದಾಟ ಆಗಿ ಒಬ್ರಿಗೊಬ್ರು ದ್ವೇಷ ಬೆಳಿತೈತಿ. ಹಾಗೆ ಅದು ಕೊಲೆ ರೂಪದಾಗೂ ಅಂತ್ಯ ಆಗ್ಬೋದು. ಅಷ್ಟೆಲ್ಲ ಮಾಡಿ ಹೋಗಿಬಿಟ್ರೆ ನಮ್ಮ ಹಿಂದಿದ್ದವರು ನಮ್ಮ ವಂಶ ಪರಂಪರೆ ಉಳಿಸ್ಕೊಂಬಂದಿದ್ದನ್ನು ನಾವು ಕಳ್ಕೊಬೇಕಾಕೈತಿ. ಅದಕ್ಕೆ ದಯಮಾಡಿ ಎಲ್ಲರೂ ಕಾನೂನಿನ ಮೊರೆ ಹೋಗ್ರಿ. ಕಾನೂನು ಅನ್ನೋದೊಂದು ದೊಡ್ಡದೈತಿ. ನಮ್ಮ ಕೈಯಾಗ ಕಾನೂನು ತೊಗೋಬಾರ್ದು, ಕಾನೂನು ಮೊರೆನೇ ಹೋಗ್ಬೇಕು ಎಲ್ಲರೂ. ಆದ್ದರಿಂದ ನೀವು ದಯವಿಟ್ಟು ಈ ಥರ ದ್ವೇಷ ಸಾಧಿಸಕ್ಕೆ ಹೋಗ್ಬೇಡ್ರಿ. ಧನ್ಯವಾದಗಳು. ನೀವು ಪ್ರತಿಯೊಂದು ವಿಡಿಯೋಕ್ಕೂ ನೀಡ್ತಿರುವ ಪ್ರೋತ್ಸಾಹ, ಸಹಾಯ ಸಹಕಾರ ಭಾಳ ಮುಖ್ಯವಾದದ್ದು ನನಗೆ. ಯಾಕಂದ್ರೆ ನೀವು ಎಷ್ಟೆಷ್ಟು ಲೈಕ್ ಮಾಡ್ತೀರಿ, ಎಷ್ಟು ಶೇರ್ ಮಾಡ್ತೀರಿ, ಅದು ನನಗೆ ನನ್ನ ವಿಡಿಯೋಕ್ಕೊಂದು ಉತ್ತೇಜನ ಕೊಟ್ಟಂಗೆ. ನೀವು ನಾವಿನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ, ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ನಿಮ್ಮ ಸಹಕಾರ ನನಗೆ ಬೇಕು. ಆದ್ದರಿಂದ ತಾವುಗಳೆಲ್ಲ ನನ್ನ ಈ ಹುಬ್ಬಳ್ಳಿ ಮಾವ ಎಂಬ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅಂದ್ರೆ ನಾವು ಬೆಳ್ಯಾಕೆ ಒಂದು ಚಾನ್ಸ್ ಇರ್ತೈತಿ. ನೀವು ಯಾರು ನೋಡಿ ಹಂಗೆ ಬಿಟ್ರಿ ಅಂತಂದ್ರೆ ನನ್ನ ವಿಡಿಯೋ ವೈರಲ್ ಆಗೋದಿಲ್ಲ. ಆಮೇಲೆ ನನಗೆ ಒಳ್ಳೊಳ್ಳೆ ಇದನ್ನು ಕೊಡೋಕೆ ನನಗೆ ಒಂದು ಪ್ರೋತ್ಸಾಹ ಸಿಕ್ಕಂಗೆ ಆಗೋದಿಲ್ಲ. ನೀವು ಎಷ್ಟು ನನಗೆ ಪ್ರೋತ್ಸಾಹ ಕೊಡ್ತೀರೋ ಅಷ್ಟು ನಾ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ಕೊಡ್ತೇನೆ ಅನ್ನೋ ಒಂದು ಭರವಸೆಯನ್ನು ನಾನು ನಿಮಗೆ ಈ ಸಂದರ್ಭದಾಗ ಹೇಳ್ತೇನೆ. ಮುಂದಿನ ನನ್ನ ವಿಡಿಯೋ ಬರೋಕ್ಕೆ ಒಂದು ವಾರ ಟೈಮ್ ತೊಗೋಬೋದು. ಅಲ್ಲಿವರೆಗೂ ಈ ನನ್ನ ಮಾಡಿದ ಹಿಂದಿನ ವಿಡಿಯೋಗಳನ್ನು ನೀವು ನೋಡಿ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ತೀರಿ ಅಂಥೇಳಿ ನನಗೆ ವಿಶ್ವಾಸ ಐತಿ. ಎಲ್ಲರಿಗೂ ಧನ್ಯವಾದಗಳು.